ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲಿಗೆ ಎರಡು ವಿಚಾರಗಳ ಬಗ್ಗೆ ಇವತ್ತು ನಿಮ್ಮನ್ನ ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಒಂದನೇದು, ನಮ್ಮ ಶೃಂಗೇರಿ MLA ರಾಜೇಗೌಡ ಅವ್ರದ್ದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು 201 ಮತಗಳ ಅಂತರದಿಂದ ಗೆದ್ದಿದ್ರು. ರಾಜೇಗೌಡರಿಗೆ 59,171 ಮತಗಳು ಬಂದಿದ್ದವು. 59,171 ಮತಗಳು ಬಂದಿದ್ದವು. DN ಜೀವರಾಜ್ ಅವರಿಗೆ, ಅವರ ಎದುರಾಳಿ ಬಿಜೆಪಿಯ ಅಭ್ಯರ್ಥಿ, ಅವರಿಗೆ 58,970 ಮತಗಳು ಬಂದಿದ್ದವು. 58,970 ಮತಗಳು ಬಂದಿದ್ದವು. ರಾಜೇಗೌಡರಿಗೆ EVM ನಲ್ಲಿ ಬಂದಿದ್ದಂಥ ಮತಗಳು, EVM ಬಂದಿದ್ದಂಥ ಮತಗಳು 58,602. ಮತ್ತೆ ಪೋಸ್ಟಲ್ ನಲ್ಲಿ ಬಂದಿದ್ದಂಥ ಮತಗಳು 569. ಜೀವರಾಜ್ ಅವರಿಗೆ EVM ನಲ್ಲಿ ಬಂದಿದ್ದಂಥ ಮತಗಳು 58,278. 58,278. ಪೋಸ್ಟಲ್ ನಲ್ಲಿ ಬಂದಿದ್ದಂಥ ಮತಗಳು 692. ಸೊ ಒಟ್ಟಾರೆಯಾಗಿ 201 ಮತಗಳಿಂದ ರಾಜೇಗೌಡರು ಗೆದ್ದಿದ್ದರು. ಇವೆಲ್ಲವೂ ಕೂಡ ವ್ಯಾಲಿಡ್ ಮತಗಳು ಅಂತೇಳಿ ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು, ಮತ್ತು ಏಜೆಂಟ್ಗಳು, ಚುನಾವಣಾ ಏಜೆಂಟ್ಗಳು, ಮತ್ತು ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಅದನ್ನು ಸೈನ್ ಮಾಡಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದರು. ಘೋಷಣೆ ಆದಮೇಲೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತೇಳಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ರು. ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ರು. ಅವರ ಅರ್ಜಿಯನ್ನು ಪುರಸ್ಕರಿಸಿ ಉಚ್ಚ ನ್ಯಾಯಾಲಯ 6/3/2026 ಒಂದು ಡೈರೆಕ್ಷನ್ ಕೊಡ್ತದೆ. ಎಲೆಕ್ಷನ್ ಪಿಟಿಷನ್ ಅಲೌಡ್ ಇನ್ ಪಾರ್ಟ್. ಎಲೆಕ್ಷನ್ ಪಿಟಿಷನ್ ಅಲೌಡ್ ಇನ್ ಪಾರ್ಟ್. ಅವ್ರು ಏನಂತ ಡೈರೆಕ್ಷನ್ ಕೊಡ್ತಾರೆ ಅಂತಂದ್ರೆ, ಇಂಗ್ಲಿಷ್ನಲ್ಲಿ ಓದ್ಬಿಡ್ತೀನಿ. ದಿ ರಿಟರ್ನಿಂಗ್ ಆಫೀಸರ್ ಇಸ್ ಡೈರೆಕ್ಟೆಡ್ ಟು ವೆರಿಫೈ 279 postal ballots. 279 postal ballots. He shall strictly comply with guideline 15, sub-guideline 14.7,
15 guideline, 14 sub guideline, point 7 of the handbook for returning officer 2023, and also ascertain whether the rejected postal ballot suffered from any substantial defect. Whether the postal ballot suffered from any substantial defect. After re-verification, as stated above, if any rejected votes do not suffer from any substantial defect, they shall be included in recounting. They shall be included in recounting. And the returning officer shall recount all the postal ballots and issue a press declaration. Only press declaration only if there is any change in the number of votes secured by the petitioner or respondent number 1. Respondent number 1, ರಾಜೇಗೌಡ. ಇದು ಕೋರ್ಟ್ನ ಡೈರೆಕ್ಷನ್. ನೀವು ಮರು ಎಣಿಕೆ ಮಾಡಿ ಡಿಫೆಕ್ಟ್ ಇದ್ರೆ, ಇಲ್ಲಿವರೆಗೆ ಡಿಫೆಕ್ಟ್ ಇದ್ರೆ ಆ ಡಿಫೆಕ್ಟ್ನ ಪತ್ತೆ ಹಚ್ಚಿ, ಒಂದು ವೇಳೆ ಡಿಫೆಕ್ಟ್ ಇಲ್ಲದೆ ಹೋದರೆ ಆಸ್ ಇಟ್ ಈಸ್ ಡಿಕ್ಲೇರ್ ಮಾಡಿ, ಅವನ್ನ ಕೌಂಟಿಂಗ್ ತಗೊಳ್ಳಿ, ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ರೀಕೌಂಟಿಂಗ್ ನಡೀತು 2/5/2026. 23ರಲ್ಲಿ ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. 569 ಮತಗಳು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. ಮತಗಳು ಕಡಿಮೆ ಆಗಿದ್ದಾವೆ ಅಂದ್ರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದೋ? ಅದೇನೆ 569 ಮತಗಳು ಬಂದಿದ್ದು ಅಂತ, ಸರಿಯಾಗಿದ್ದಾವೆ, ಇವೆಲ್ಲ ವ್ಯಾಲಿಡ್ ಇದಾವೆ ಅಂತ ಮಾಡಿದ್ರು ಇಂದಿನ 23ರಲ್ಲಿ. ಈಗ 255 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿದ್ದಾವೆ ಅಂತ ಆಗಿದೆ. 2023ರಲ್ಲಿ ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದಾರೆ. ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ. 2 ಮತಗಳು ಮಾತ್ರ ಕಡಿಮೆ ಆಗಿದ್ದಾವೆ. ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2. ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿ ಆಗಿದ್ದಾವೆ. ಇದನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದ್ರೆ,
ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನ ತಿದ್ದಲಾಗಿದೆ. ಯಾಕಂತಂದ್ರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ರೆ ಅದನ್ನ ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಸಿ ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಇದಾದ್ಮೇಲೆ ಯಾಕಂದ್ರೆ ಜೀವರಾಜ 201ರಲ್ಲಿ ಸೋತಿದವರು, ಮರು ಎಣಿಕೆ ಆದ್ಮೇಲೆ 52 ಮತಗಳು ಜಾಸ್ತಿ ಬರ್ತವೆ. ನಾನು 52 ಮತಗಳು ಜಾಸ್ತಿ, ಅದು ಅವತ್ತೇ ಕೌಂಟಿಂಗ್ ದಿನನೇ ಬಿಜೆಪಿಯವರು ಅವರ ಸಬಾರ್ಡಿನೇಟ್ ಕೈಲಿ ಕೊಟ್ಟು ಕಳಿಸ್ತಾರಲ್ಲ ಟ್ರಕ್ಕು, ಆಗ್ಲೇ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅಬ್ಸರ್ವರ್ ಬಂದಿದ್ರು, ಈ ಮರು ಎಣಿಕೆ ಮಾಡಿದ್ರಲ್ಲ, ಆಗ ಅಬ್ಸರ್ವರ್, ಸೆಂಟ್ರಲ್ ಅಬ್ಸರ್ವರ್ ಇತ್ತು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಬ್ಸರ್ವರ್ ಕೂಡ ಇದನ್ನು ನೋಡಿದ್ರೆ ಗಂಭೀರ ಸ್ವರೂಪದ ಕ್ರಿಮಿನಲ್ ಸಂಚು ನಡೆದಿರುವ ಸಾಧ್ಯತೆ ಕಂಡುಬರುತ್ತದೆ ಎಂದು ಚುನಾವಣಾ ಆಯೋಗಕ್ಕೆ ವರದಿ ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಬ್ಸರ್ವರು ಹೇಳಿರೋದು. ಅಬ್ಸರ್ವರು ಅವ್ರಿಗೆ ಲೆಟರ್ ಬರೆದಿದ್ದಾರೆ. ಚುನಾವಣಾ ಈ ರಿಟರ್ನಿಂಗ್ ಆಫೀಸರ್ ಇದ್ದಾರಲ್ಲ, ಇವರು ಯಾರು ಕೌಂಟ್ ಮಾಡಿದ್ರಲ್ಲ, ಅವ್ರಿಗೆ ಪತ್ರ ಬರೆದಿದ್ದಾರೆ ಅಂತ ನನಗೆ ಇರೋ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳಿದೆ, ಕನ್ನಡದಲ್ಲಿ ಮಾಹಿತಿ. ಅಟ್ಲೀಸ್ಟು ಏನು ಮಾಡಬೇಕಾಗಿತ್ತು ಅಂತಂದರೆ ರಿಟರ್ನಿಂಗ್ ಆಫೀಸರು ಕೋರ್ಟ್ಗೆ ಮಾಡಬೇಕಾಗಿತ್ತು. ಇದು ಮಾರ್ಕ್ ಇರುವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಲೆಟ್ ದಿ ಕೋರ್ಟ್ ಡಿಸೈಡ್ಸ್ ಆ್ಯಂಡ್ ಗಿವ್ ದಿ ಡೈರೆಕ್ಷನ್ ಅಂತ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಬರೀ ರಾಜೇಗೌಡನ ಮಾತ್ರ ಇನ್ವ್ಯಾಲಿಡ್ ಆಗಿರೋದು, ಅವರ ವಾಕ್ ಆಗಿಲ್ಲ. ಅವರ ಯಾವುದೋ ಒಂದು ಮತಪತ್ರನೂ ಕೂಡ ಇನ್ವ್ಯಾಲಿಡ್ ಆಗಿಲ್ಲ. ಹಿಂದೆ ಈ ಬಿಜೆಪಿಯವರು ಇದ್ದಾರಲ್ಲ, ಚಿಲುಮೆ ಎಂಬ ಸಂಸ್ಥೆ ಮೂಲಕ ಮತದಾರರ ಪಟ್ಟಿನೇ ತಿದ್ದುಪಡಿ ಮಾಡಕ್ಕೆ ಮಾಡಿದ್ರು. ಆನಂದದಲ್ಲಿ ನೈಜ ಮತದಾರರನ್ನೇ ಬಿಟ್ಬಿಟ್ಟಿದ್ರು.
ಆದ್ದರಿಂದ ಬಿಜೆಪಿಯವರು ಮೊದಲಿನಿಂದಲೂ ಕೂಡ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇದ್ದಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಳ್ಳದೆ ಇರ್ತಕ್ಕಂಥವ್ರು. ನಿಷ್ಪಕ್ಷಪಾತವಾದಂಥ ಚುನಾವಣೆಯಲ್ಲಿ ನಂಬಿಕೆ ಇಲ್ಲದಿರ್ತಕ್ಕಂಥವ್ರು. ಅವರು ಇಂಥ ಅಪರಾಧಗಳನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದರಿಂದ ಕೇಂದ್ರದ ಇಬ್ಬರು ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಆಮೇಲೆ ಒಂದು ಇಂಕ್ನಲ್ಲಿ ಬದಲಾವಣೆಗಳಿದಾವೆ. ಇಂಕ್ನಲ್ಲಿ ಅದಕ್ಕೆ ನಾನು ಅದನ್ನು ಫೊರೆನ್ಸಿಕ್ ಇದಕ್ಕೆ ಕಳಿಸಬೇಕಾಗಿತ್ತು. ಇದೆಲ್ಲ ಗೊತ್ತಿದ್ದು ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಬಹುಶಃ ರಿಟರ್ನಿಂಗ್ ಆಫೀಸರ್ಗೆ, ಡಿಸಿಗೆ ಮೇಲ್ಗಡೆಯಿಂದ ಒತ್ತಡ ಇರಬೇಕು, ಎಲೆಕ್ಷನ್ ಕಮಿಷನ್ ಇಂದ ಒತ್ತಡ ಇರಬೇಕು. ಇಲ್ಲ, ನಮ್ಮ ಸರ್ಕಾರದವರು ಅಧಿಕಾರಿಗಳು ಯಾರ್ಯಾರಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಆಗ್ಬೇಕ್ರಿ. ಯಾವನೇ ಅಧಿಕಾರಿ ಇರಲಿ, ನಮ್ಮ ಸರ್ಕಾರ ಇರಲಿ, ಯಾವ ಸರ್ಕಾರ ಇರಲಿ. ಈಗ ಮಾರ್ಕ್ ಆಗಿದೆ ಅಂತ ಗೊತ್ತಾಯ್ತು, ಇನ್ವ್ಯಾಲಿಡ್ ಅಂತ ಮಾಡಿದ್ರಿ. ಮೊದ್ಲ್ಯಾಕೆ ಮಾಡಲಿಲ್ಲ? ಮೊದಲ್ಯಾಕ್ರಿ ಮಾಡಲಿಲ್ಲ? ನೋ ಮೊದಲು ರೀಕೌಂಟಿಂಗ್ ಕೇಳಲಿಲ್ಲ. ಸೈನ್ ಮಾಡಿದಾರಲ್ಲ, ಒಂದು ಎಲ್ಲರೂ ಸೈನ್ ಮಾಡಿದ್ರಲ್ಲ ಏಜೆಂಟ್ಗಳು. ಯಾಕೆ ಮಾಡಿದ್ರು? ಸರಿಗಿದೆ ಅಂತ ಮಾಡಿದ್ರಲ್ಲ. ಅದರಿಂದ ನಾವು FIR ಕೊಟ್ಟಿದ್ದಾರೆ, ರಾಜೇಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಕೂಡ ಆಗಿದೆ. ಅದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಎಲೆಕ್ಷನ್ ಅಬ್ಸರ್ವರ್ ಇದಾರಲ್ಲ, ಅವರು ಅನೌನ್ಸ್ ಮಾಡಿ ಅಂತಂದ ಮೇಲೆ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರದು. ಅಬ್ಸರ್ವರ್ ಡ್ಯೂಟಿ. ಈಗ ಎಲ್ಲ ಸರಿಯಾಗಿದೆ, ಕೌಂಟಿಂಗ್ ಸರಿಯಾಗಿದೆ, ರೀಕೌಂಟಿಂಗ್ ಸರಿಯಾಗಿದೆ ಅಂತ ಅಬ್ಸರ್ವರು ಹೇಳಿದ ಮೇಲೇನೆ ಅನೌನ್ಸ್ ಮಾಡಬೇಕು, ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಇವರು ಕೇಳ್ದೇನೆ ಮಾಡಿಬಿಟ್ಟಿದ್ದಾರೆ.